ಕಾಲವರೆಗೂ ಹೇಳಲಿಲ್ಲ ನಮ್ಮ ಮಹಾಶಯರು ಯೋಗಿ ಆದಿತ್ಯನಾಥವ್ರು. ಇಲ್ಲ ಏನೂ ಇಲ್ಲ ಹೇಳಿದ್ರು. ಕೊನೆಗೆ ಲಾಸ್ಟ್ ಟೈಮ್ದಲ್ಲಿ ಹೇಳ್ತಾರೆ, ಇಲ್ಲ ಅವ್ರು ಸ್ವಲ್ಪ ಏನೋ ಗದ್ದಲ ಆಗ್ಯದ ಅಂತೇಳಿ. ಒಂದು ಸರ್ಕಾರದ ಮುಖ್ಯಸ್ಥರಾಗೆ ಜನರ ಕಾಳಜಿ ವಹಿಸೋರು ಕರ್ತವ್ಯ ಮಾಡಿದಾರೆ, ಇಲ್ಲ ಅಂತಲ್ಲ. ಅದು ಆ ಪ್ರಮಾಣದಲ್ಲಿ ಅಲ್ಲಿ ಜನ ಕೊಡ್ತಾರೆ, ಅದನ್ನು ಹೆಂಗಿರಬೇಕು. ಮತ್ತು VIP ಕಾರ್ಡ್ಗಳನ್ನು ಮಾಡೋ ಅವಶ್ಯಕತೆ ಇತ್ತ? ಯಾರಾದ್ರೂ ಜನಸಾಮಾನ್ಯರು ತಮಗೆ ತಮ್ಮ ಪುಣ್ಯ ಪಡ್ಕೋಬೇಕಾಗಿರ್ತದೆ ಅಥವಾ ದೇವ್ರನ್ನ ಒಲಿಸ್ಕೊಳ್ಬೇಕಾಗಿರ್ತದೆ, ಬರಲಿ ಹೋಗಲಿ, ಸಾಮಾನ್ಯವಾಗಿ ಜನದಟ್ಟಣೆ ಆಗದಂಗೆ ನೋಡ್ಕೋಬೇಕಾಗಿ ಕರ್ತವ್ಯ. ಅನಗತ್ಯ ಹೈಪ್ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ಒಂದು ಭಾವನೆಗಳನ್ನು ಕೆರಳಿಸಿ. ಮೂಲತಃ ಮನುಷ್ಯ ಭಾವನಾಜೀವಿ, ಹೀಗಾಗಿ ಅವ್ರ ಭಾವನೆಗಳನ್ನ ಕೆರಳಿಸಿ ಅಲ್ಲಿ ಮಾಡಿದರೆ ಪುಣ್ಯ ಸಿಗ್ತದಪ್ಪ, ಸುರಕ್ಷೆ ಸಿಗ್ಬೋದಿಲ್ಲ ಅಂತಲ್ಲ, ಯಾರಿಗೂ ಗೊತ್ತು ಸತ್ತ ಮೇಲೆ ಏನದ ಅಂತೇಳಿ. ಇಲ್ಲಿವರೆ ನಮ್ಗೆ ಯಾರೂ ಲೆಟ್ರು ಬರೋದಿಲ್ಲ, ಮೇಲೆ ಹೋದಾಗ ಫೋನು ಹಚ್ಚಿಲ್ಲ, ನಮ್ದು ಹಿಂಗದ ಬದುಕ, ನಾವು ಈ ರೀತಿ ಇದ್ದೀವಿ. ನಮ್ಮ ನಂಬಿಕೆಗಳು, ಎಲ್ಲ ಧರ್ಮದ ನಂಬಿಕೆಗಳಿದ್ದಾವೆ, ಎಲ್ಲ ಧರ್ಮದ ಸ್ವರ್ಗ ನರಕಗಳಿದ್ದಾವೆ, ನಮ್ಮಲ್ಲೂ ಇದ್ದಾವೆ. ನಮ್ಮಲ್ಲಿ ಪುನರ್ಜನ್ಮದ, ಅವ್ರಲ್ಲಿ ಪುನರ್ಜನ್ಮದವ, ಎಲ್ಲರ ಕಡೆ ಅವ್ರ ನಂಬಿಕೆಗಳು. ಅವು ಸತ್ಯ ಅಂತಲ್ಲ, ನಂಬುತ್ತೀವಿ ಅಷ್ಟು ನಂಬಿಕೆಗಳನ್ನು. ಆ ದಿಶೆಯಲ್ಲೇ ಅತಿ ಹೈಪ್ ಕ್ರಿಯೇಟ್ ಮಾಡಿ ಮಂದಿನ ಕೂಡಿಸಿ ನಾವೆಲ್ಲರೂ ದೈವಿ ಭಕ್ತರಪ್ಪ, ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಇದನ್ನು ಮಾಡಿದರೆ ಎಲ್ಲ ಪರಿಹಾರ ಆಗ್ತದೆ ಅನ್ನೋಂಗೆ ನಾವು ಕ್ರಿಯೇಟ್ ಮಾಡಿದರೆ ಜನ ಕೂಡ್ತಾರೆ. ಪಾಪ ನಮ್ಮಲ್ಲಿ ಎಜುಕೇಷನ್ ಪ್ರಮಾಣ ಕಡಿಮೆ ಅದ, ವೈಜ್ಞಾನಿಕ ಪ್ರಮಾಣ ಭಾಳ ಕಡಿಮೆ ಅದ. ಎಲ್ಲರೂ ವಿಶೇಷವಾಗಿ ಒಂದು ರೀತಿಯಿಂದ ಇಡೀ ಈ ದೈವತ್ವವನ್ನು, ಇಡೀ ಈ ಒಂದು ಕಲ್ಪನಾಲೋಕದ ವ್ಯವಸ್ಥೆಯನ್ನು ನಂಬಿದಂಥವ್ರು ನಾವು. ಇಂಥ ಸಂದರ್ಭದಲ್ಲಿ ಹೇಗೆ ಇರಬೇಕು ಅಂತೇಳಿ ಈಗೆಲ್ಲ ಇದು ಸಹಿತ ಲೇಟಾಗಿ ಹೇಳಿದರು. ಲೇಟಾಗಿ ಹೇಳಿಬಿಟ್ರೆ ಏನೋ ಆಗ್ಯದ, ರಾತ್ರಿ 1 ಗಂಟೆಗೆ ಆಗ್ಯದದು. ಪಾಪ ಜನ ಓಡಿದ್ದಾರೆ. ಈಗ ರಿಪೋರ್ಟ್ಸ್ ಬರ್ತಾ ಇದ್ದಾವಲ್ಲ, ಇದ್ದಂಥವರು ಸ್ವತಃ ಅನುಭವಿಸಿದವರು. ಎಲ್ಲಿ ಓಡಲಿಗೂ ಅಲ್ಲಿ ಜಾಗ ಇಲ್ಲ, ಸ್ಥಾನ ಇಲ್ಲ. ಪಾಪ ಆ ಓಡಿ ಬರೋ ಜನ ಪಾಪ ಮಲಗೋಣ ಜನರ ಮೇಲೆ ಓಡಿಡಿದ್ದಾರೆ ಅಂತೇಳಿ ಎಷ್ಟೋ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಭಾಳಷ್ಟು ಇನ್ನೂ ಒಂದು ಅಂದಾಜು ಬಗ್ಗೆ ಇನ್ನೂ 100ಕ್ಕೂ ಹೆಚ್ಚು ಜನ ಅಲ್ಲಿ ಹೋಗಿರ್ಬೋದು, ಜೀವ ಕಳ್ಕೊಂಡಿರ್ಬೋದು ಅನ್ನೋಂಥ ವಾರ್ತೆಗಳಿದ್ದಾವೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಸಹಜವಾಗಿ ನಮ್ಮ ಸ್ವಾಮಿ ಅವಿಮುಕ್ತೇಶ್ವರಾನಂದ ಶಂಕರಾಚಾರ್ಯರು ಇವರು ಇವತ್ತು ನಮ್ಮ ಯೋಗಿ ಆದಿತ್ಯನಾಥರನ್ನು ಕೇಳ್ತಾ ಇದ್ದಾರೆ, ಅಲ್ರಿ ಇಷ್ಟೆಲ್ಲ ನಡೆದದ, ನೀವು ಯಾವಾಗ ಹೇಳ್ತೀರಿ ಏನು ಅಂತು? ಮತ್ತು ನಮ್ಮ ಮೀಡಿಯಾನೂ ಸಹಿತ ಅದನ್ನು ಹೇಳ್ತಾನೂ ಇಲ್ಲ ಸತ್ಯವನ್ನು ಏನದ ಅಂತ ಹೇಳ್ತೀರಲ್ಲೇ, ಏನು ನಡೀತಾ ಇದೆ ಅಂತೇಳಿ. ಇವತ್ತು ಮೀಡಿಯಾ ಮಾರ್ಕೊಳ್ಳೋದ, ನೀವು ಮನಸ್ಸಿಗೆ ಬಂದಂಗೆ ಹೇಳ್ತೀರಿ. ಮತ್ತು ಅದಕ್ಕೆ ದೊಡ್ಡ ದುರಂತಂದ್ರೆ ಇಂಥದ್ದು ಆಗಬಾರ್ದಾಗಿತ್ತು ಅನ್ನೋ ನಿಮ್ಮಲ್ಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿತ್ತು ಅಂತ ರಾಜಕೀಯವಾಗಿ ಮಾತಾಡ್ತೀರಿ. ಅಂದರೆ ಆವತ್ತಾಗಿತ್ತು, ಜನ ಅವತ್ತು ಶಿಕ್ಷೆ ಕೊಟ್ಟಿದ್ದಾರೆ, ಇವತ್ತು ನಿಮಗೆ ಶಿಕ್ಷೆ ಕೊಡ್ತಾರೆ ಜನ. ಈ ಥರ ಅರ್ಥ ಅಲ್ಲ ಏನ್ರಿ? ಎಲ್ಲದಕ್ಕೂ ಒಂದು ಕಾರಣವನ್ನು, ಹಿಂದಿನ ಕಾರಣವನ್ನು ತೋರಿಸೋದು ಎಷ್ಟು ಮಟ್ಟಿಗೆ ಒಳ್ಳೆಯದು ಸರಿ ಅಂಥೇಳಿ ಶಂಕರಾಚಾರ್ಯ ಸ್ವಾಮೀಜಿ ಅವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲೇ ಶುರುವಾಗಿದೆ ಇವತ್ತು.